ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ನಡುವೆ ಒಳ್ಳೆಯದನ್ನು ಮಾಡ್ತಾರೆ. ನಾವು ದೇವರನ್ನು ಕೀರ್ತಿಸುವುದು ಮತ್ತು ದೇವರನ್ನು ನಂಬುವುದು ಅದು ಒಂದು ಪ್ರಮಾಣ ಆಗಿದೆ. ಕೀರ್ತನೆಗಳು 106:12 ನೀವು ನೋಡೋದಾದರೆ, ಆಗ ಅವರು ಆತನ ಮಾತುಗಳನ್ನು ನಂಬಿ ಆತನ ಸ್ತೋತ್ರವನ್ನು ಆಡಿದರು. ಇಲ್ಲಿ ಯಾರು ಮಾತುಗಳನ್ನು ನಂಬಿದರು? ಆ ಕಾಲಘಟ್ಟದ ಜನತೆ ಕರ್ತನ ಮಾತುಗಳನ್ನು ನಂಬಿ ಕರ್ತನಿಗೆ ಸ್ತುತಿಪದಗಳನ್ನು ಆಡಿದರು, ಕರ್ತನಿಗೆ ಸ್ತೋತ್ರ ಮಾಡಿದರು. ಸಮಸ್ತ ಸೃಷ್ಟಿಯ ದೊರೆತನವು ಕರ್ತನಿಗೆ ಸೇರಿದೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸಮಸ್ತ ಸೃಷ್ಟಿಯು ಅದರ ಇರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಕರ್ತನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಕಾಳಜಿಯಿಂದ, ಅತ್ಯಂತ ಅಕ್ಕರೆಯಿಂದ, ಅತ್ಯಂತ ನಂಬಿಕೆಯಿಂದ ಇವೆಲ್ಲವನ್ನು ಕರ್ತನು ಸೃಷ್ಟಿ ಮಾಡಿದನು ಎಂಬುದನ್ನು ಆದಿಕಾಂಡದ ಪ್ರಾರಂಭದಲ್ಲಿ ನಾವು ನೋಡ್ತೇವೆ. ಈ ಲೋಕ ಬುನಾದಿ ಆಗುವುದಕ್ಕಿಂತ ಮುಂಚೆ ಈ ಲೋಕದ ಸೃಷ್ಟಿಯ ಶ್ರುತಿ ಲಯಗಳ ಕುರಿತು ಅದರ ಚಿಂತೆಗಳನ್ನು, ಅದನ್ನು ವಿನ್ಯಾಸವನ್ನು ಮಾಡಿದಂಥವನು ಯೆಹೋವ. ಹೀಗೆ ಸಮಸ್ತ ಸೃಷ್ಟಿಯ ದೊರೆತನ ಏನಿದೆ, ಇದರಲ್ಲಿ ನಡೆದಂಥ ಎಲ್ಲ ಸಂಗತಿಗಳು ಇವೆಲ್ಲವೂ ಆತನ ನಿರ್ದಿಷ್ಟವಾದಂಥ ಒಂದು ಅನುಮತಿಯಲ್ಲಿ ನಡೀತವೆ ಅನ್ನುವಂಥದ್ದನ್ನು ನಾನು ಮತ್ತು ನೀವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಅದು ಆತನ ಅನುಮತಿ ಆಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಅನೇಕ ಸತ್ಯ ಸಂಗತಿಗಳನ್ನು ನಾವು ನೋಡುವುದಾದರೆ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಕರ್ತನು ನಮ್ಮನ್ನು ನಡೆಸುವಂಥ ರೀತಿ, ಕರ್ತನು ನಮ್ಮನ್ನು ನಿರ್ಮಾಣ ಮಾಡಿರುವಂಥ ರೀತಿ, ಕರ್ತನು ಅನೇಕ ಸಂಗತಿಗಳ ನಡುವೆ ನಮ್ಮನ್ನು ರುಜುವಾತು ಮಾಡಿರುವಂಥದ್ದನ್ನು ನಾವು ನೋಡುವುದಕ್ಕೆ ಬಹಳ ಮುಖ್ಯ ಆಗ್ತದೆ. ಯೋಬ ಪತ್ರಿಕೆ 23:10 ನೀವು ನೋಡುವುದಾದರೆ, ಆತನಿಗೆ ನನ್ನ ಜೀವನದ ಪ್ರತಿಯೊಂದು ಸಂಗತಿಯು ವಿವರವಾಗಿ ತಿಳಿದಿದೆ. ವಿವರವಾಗಿ. ಪ್ರಿಯರೇ, ನಮ್ಮ ಜೀವಿತಗಳು ಆತನಿಗೆ ಒಪ್ಪಿಸಿಕೊಟ್ಟು ಬಿಡೋಣ. ಆತನ ಪಾದದಲ್ಲಿಟ್ಟು ಒಪ್ಪಿಸಿಕೊಟ್ಟು ನಮ್ಮ ಪ್ರಾಣ, ನಮ್ಮ ಆತ್ಮ, ಶರೀರಗಳನ್ನು ಆತನಿಗೆ ಒಪ್ಪಿಸಿಬಿಡೋಣ. ಆತನಿಗೆ ಒಪ್ಪಿಸಿದರೆ ನಡೆಯುವಂಥ ಕಾರ್ಯಗಳನ್ನು ನೀವು ನೆನೆಸ್ತೀರಾ? ಅಂದರೆ ಆತನಿಗೆ ನಮ್ಮ ಜೀವನದ ಪ್ರತಿಯೊಂದು ಸಂಗತಿ ಗೊತ್ತು. ಸತ್ಯವೇದದಲ್ಲಿ ದೇವರ ಸಾರ್ವಭೌಮತ್ವವನ್ನು ತೋರಿಸುವಂಥ ಅತಿ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ನೆಬೂಕದ್ನೆಚ್ಚರನು ದೇವರಿಂದ ಶಿಕ್ಷಿಸಲ್ಪಟ್ಟ ನಂತರ ನುಡಿತಾರೆ. ಆತನು ಈಗಂತಾನೆ, ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ದೇವದೂತರು, ಭೂಲೋಕದ ಜನರು ಆತನ ಅಧೀನರಾಗಿದ್ದಾರೆ. ಯಾರು ಆತನ ಚಿತ್ತವನ್ನು ತಳ್ಳಿ ಹಾಕಲಾರರು, ನೀನು ಏನು ಮಾಡಿದ್ದಿ ಎಂದು ಕೇಳಲಾರರು. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಭೂನಿವಾಸಿಗಳು ಅವರ ದೃಷ್ಟಿ ಪರಲೋಕ, ದೇವಲೋಕ, ಭೂಲೋಕ, ಇಲ್ಲಿ ಎಲ್ಲರೂ ಆತನ ದಿವ್ಯ ದೃಷ್ಟಿಯಲ್ಲಿ ಪರಿಮಾಣದಲ್ಲಿ ಎಲ್ಲರೂ ಆತನ ಅಂಗಗಳಲ್ಲಿ ಬಂದಿಯಾಗಿದ್ದೇವೆ. ಜೀವನದ ಎಲ್ಲ ಸಂಗತಿಗಳನ್ನು ಕರ್ತನು ಮಾತನಾಡುವವನಾಗಿದ್ದಾನೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ನೀನು ಏನು ಮಾಡುತ್ತಿ ಎಂಬುದಾಗಿ ಚಿಂತೆ ಮಾಡುವುದು ಬೇಡ. ನಿನ್ನನ್ನು ನೀನು ಒಮ್ಮೆ ದೇವರ ಬಳಿ ಒಪ್ಪಿಸಿಕೊಂಡು, ದೇವರೇ, ನನ್ನ ಜವಾಬ್ದಾರಿ ನಿನ್ನದು ಸ್ವಾಮಿ, ನನಗೆ ನಡೆ ನುಡಿ ಏನು ಗೊತ್ತಿಲ್ಲ ಎಂಬುದಾಗಿ ನೀನು ಸಂಪೂರ್ಣವಾಗಿ ನಿನ್ನನ್ನು ನೀನು ಒಪ್ಪಿಸಿಕೊಂಡಿದ್ದೇ ಆದರೆ ನೀನು ಅದ್ಭುತಗಳನ್ನು ಕಾಣ್ತೀಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸ್ತೇನಪ್ಪ. ವಿಶೇಷವಾಗಿ ದೇವರು, ವಿಶೇಷವಾಗಿ ಸ್ವಾಮಿ, ಆಸ್ಪತ್ರೆಗಳಲ್ಲಿರತಕ್ಕಂಥ ಅನೇಕ ವ್ಯಾಧಿಗಳಲ್ಲಿ ವ್ಯಾಧಿಗ್ರಸ್ತರಾಗಿ ಹಾಸಿಗೆಗಳ ಮೇಲೆ ಮಲಗಿರುವಂಥ
ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಯೇಸಪ್ಪ, ಆಸ್ಪತ್ರೆಗಳಿರ್ತಕ್ಕಂಥ ಮಕ್ಕಳಿಗೆ ಹಣವನ್ನು ಸಂದಾಯ ಮಾಡೋದಕ್ಕೆ ಅನೇಕರು ಎಷ್ಟೋ ಪ್ರಯಾಸ ಪಡುವ ಸಮಯದಲ್ಲಿ ನಿಮ್ಮ ರಕ್ತದಿಂದ ಸಹಾಯ ಮಾಡು ಯೇಸು. ನಿಮ್ಮ ರಕ್ತದಿಂದ ಸಹಾಯ ಮಾಡು ಯೇಸು. ಅಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸಾಕು. ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.